ರಾಜ್ಯಾಧ್ಯಕ್ಷರ ವಿರುದ್ಧ ಸಿಡಿದೇಳುವಂತ ಬಿಜೆಪಿ ನಾಯಕರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದೀಗ ಡಾಕ್ಟರ್ ಕೆ ಸುಧಾಕರ್ ಸರದಿ. ಬಿಜೆಪಿಯ ರಾಜ್ಯಾಧ್ಯಕ್ಷರ ವಿರುದ್ಧವೇ ಅನೇಕ ನಾಯಕರ ಸಂಖ್ಯೆ ಈಗ ದೊಡ್ಡದಾಗ್ತಾ ಹೋಗ್ತಾ ಇದೆ. ಗಾತ್ರ ವಿಜೇಂದ್ರಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಇಷ್ಟು ದಿನ ನಾನು ಸುಮ್ಮನೆ ಇದ್ದೆ, ಇನ್ಮೇಲೆ ಸುಮ್ಮನೆ ಇರಲ್ಲ, ನನಗೂ ಸಮಾಧಾನ ಮುಗಿದೋಯ್ತು, ಇನ್ಮೇಲೆ ಏನಿದ್ರು ಯುದ್ಧ ಅಂತ ಹೇಳಿದ್ದಾರೆ. ಲೋಕಸಭೆ ಚುನಾವಣೆ ವೇಳೆ ಉತ್ತರ ಕರ್ನಾಟಕದಲ್ಲಿ ಎಷ್ಟು ಸೀಟು ಗೆದ್ದಿದ್ದೀರಿ? ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರನ್ನ ನೇಮಿಸಿದ್ರಿ, ಪಕ್ಷಕ್ಕೆ ಅವರ ಕೊಡುಗೆ ಏನು? ನನ್ನ ವಿರುದ್ಧ ಕೆಲಸ ಮಾಡಿದ್ದವರಿಗೆ ಜಿಲ್ಲಾಧ್ಯಕ್ಷ ಹುದ್ದೆ ಕೊಟ್ಟಿದ್ದೀರಿ. ಕೇಂದ್ರ ನಾಯಕರನ್ನ ಭೇಟಿಯಾಗ್ತೇನೆ, ನಿಮ್ಮದೆಲ್ಲವನ್ನೂ ಬಿಚ್ಚಿಡ್ತೇನೆ ಅಂತ ಹೇಳಿದ್ದಾರೆ. BSI ವ್ಯಕ್ತಿನೇ ಬೇರೆ, ಅವರ ಯಾವ ಗುಣ, ಯಡಿಯೂರಪ್ಪ ಅವರ ಯಾವ ಗುಣ ಕೂಡ ವಿಜಯೇಂದ್ರ ಅವರಿಗಿಲ್ಲ. ಬೊಮ್ಮಾಯಿ ಜೊತೆ ಕೆಲಸ ಮಾಡಿದ್ದಕ್ಕೆ ನನ್ನ ಮೇಲೆ ನಿಮಗೆ ದ್ವೇಷ. ಮಿಸ್ಟರ್ ವಿಜಯೇಂದ್ರ, ರಾಜಕೀಯ ಸಮಾಧಿ ಮಾಡಲು ಹೊರಟಿದ್ದೀರಲ್ಲ, ಫೋನ್ ಮಾಡಿದ್ರೆ ರೆಸ್ಪಾಂಡ್ ಮಾಡಲ್ಲ, ಮೆಸೇಜ್ಗೂ ರಿಪ್ಲೈ ಕೊಡಲ್ಲ, BJP ನಿಮ್ಮ ಸ್ವಂತ ಆಸ್ತಿನ ಅಂತ ಹೇಳಿ ಸ್ವಂತ ಆಸ್ತಿ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಸುಧಾಕರ್. ಚಿಕ್ಕಬಳ್ಳಾಪುರದಲ್ಲಿ ಒಂದು ಸೀಟ್ ಗೆಲ್ಲಿಸಿ ಅಂತ ಓಪನ್ ಚಾಲೆಂಜ್. ಇದು BY ವಿಜಯೇಂದ್ರ ವಿರುದ್ಧ ಡಾಕ್ಟರ್ ಕೆ ಸುಧಾಕರ್ ಅವರ ಸವಾಲು. ಎಲ್ಲರನ್ನೂ ಕೂಡ ಸಮಾಧಿ ಮಾಡಕ್ಕೆ ಹೊರಟಿದೆ. ಯಾವ ಜಿಲ್ಲೆಯಲ್ಲಿ ಕೂಡ ಚಿಕ್ಕಮಗಳೂರು CT ರವಿ ಅವ್ರನ್ನ ತಗೊಳ್ಳಿ, ಮಾನ್ಯ ಬಸವರಾಜ ಬೊಮ್ಮಾಯಿರವ್ರನ್ನ ತಗೊಳ್ಳಿ, ಯತ್ನಾಳ್ ಅವ್ರನ್ನ ತಗೊಳ್ಳಿ, ಯಾರನ್ನು ರಮೇಶ್ ಅವರು, ಅವತ್ತು ರಮೇಶ್ ಅವ್ರು ನಿಮ್ಗೆ ಬಹಳ ಚೆನ್ನಾಗಿದ್ರು, ರಮೇಶ್ ಅವ್ರನ್ನ ಹಾಕಿ ಮುಗಿಸ್ಬಿಟ್ರು, ಸಮಾಧಿ ಮಾಡಿದ್ದೀರಿ. ಇವತ್ತು ಯಾವ ಮುಖಂಡರನ್ನು ಬಿಡ್ತಾ ಇದ್ದೀರಿ ನೀವು? ಯಾವ ಜಿಲ್ಲೆಯಲ್ಲಿ ಬಿಡ್ತಾ ಇದ್ದೀರಿ? ನನಗೂ ಕೂಡ ಸಮಾಧಾನದ ಒಂದು ಇದು ಮುಗಿದೋಯ್ತು. ಇನ್ನು ಯುದ್ಧ. ನಾನು ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ ವರಿಷ್ಠರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಅವ್ರ ಗಮನಕ್ಕೆ ತಂದಿದ್ದೀನಿ ಈಗಾಗಲೇ. ಇವ್ರ ಕೈಯಿಂದ ಯಾವತ್ತೂ ಒಂದು MLA ಸೀಟ್ ಗೆಲ್ಲಕ್ಕಾಗಲ್ಲ. ತಮ್ಮದ ನಾಯಕತ್ವದಲ್ಲಿ MP ಎಲೆಕ್ಷನ್ ಏನಾಯ್ತು ಉತ್ತರ ಕರ್ನಾಟಕ, ಮಾಸಾಗಿ ನಿಮ್ಮನ್ನು ಫಾಲೋ ಮಾಡ್ತಾರೆ ಅಂತ ನೀವು ಹೇಳ್ಕೊಳ್ತೀರಲ್ಲ, ಏನಾಯ್ತು? ಬೀದರಲ್ಲಿ, ಕಲಬುರಗಿಯಲ್ಲಿ ಏನಾಯ್ತು? ಬೆಳಗಾಮಲ್ಲಿ ಏನಾಯ್ತು? ನಾವು ಗೆದ್ದಿರೋದಿಲ್ಲಿ. ಎಲ್ಲಿ ಕಾಂಗ್ರೆಸ್ ಬಹಳ ಪ್ರಬಲವಾಗಿದ್ದಂಥ ಜಾಗದಲ್ಲಿ, ಅಹಿಂದ ಇರ್ತಕ್ಕಂಥ ಒಂದು ಕ್ಷೇತ್ರಗಳಲ್ಲಿ ನಾವು ಗೆದ್ದಿದ್ದೀವಿ. BJP ಬಹಳ ಪ್ರಬಲವಾಗಿರೋ ಕಡೆ ತುಣಕಾಡ್ಕೊಂಡು ಗೆದ್ದಿದ್ದೀರಿ ನೀವು ರಾಜ್ಯಾಧ್ಯಕ್ಷರಾಗಿ. ಅದು ಕೂಡ ಅಡ್ಜಸ್ಟ್ಮೆಂಟೇ. ನಿಮ್ಗೆ ಯಾರು ಬೇಕೋ ಅವ್ರು ಕ್ಯಾಂಡಿಡೇಟ್ ಹಾಕೊಂಡು ಗೆದ್ದಿರೋದಷ್ಟೇ ನೀವೇನು. ಅದೇ ಇನ್ನೊಬ್ಬರು ಅಭ್ಯರ್ಥಿ ಆಗಿದ್ರೆ ಏನು ನಿಮ್ಮ ಪರಿಸ್ಥಿತಿ ಅಂತ ಗೊತ್ತಾಗಿರೋ. ಪಕ್ಷಕ್ಕೆ ಏನು ಕೊಡುಗೆ ಅವರು ಇವಾಗ ಮಾಡಿರೋರು. ಶಿಡ್ಲಘಟ್ಟದಲ್ಲಿ ಮೊನ್ನೆ ಬಂದಿರುವಂಥ ವ್ಯಕ್ತಿ ಪಾಪ 50,000 ಮೆಂಬರ್ಶಿಪ್ ಮಾಡಿಸಿದ್ದಾರೆ. ನಮ್ಮಲ್ಲಿ 58,000 ಮೆಂಬರ್ಶಿಪ್ ಆಗಿದೆ. ಯಾರು ಪಕ್ಷಕ್ಕೆ ಅಹರ್ನಿಶಿ ದುಡಿದಿದ್ದಾರೆ ಅಂಥವ್ರನ್ನ ಕೈ ಬಿಡ್ತೀರಿ? ಯಾರು ನನ್ನ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ, ಯಾರು ಪಕ್ಷಕ್ಕೆ ಏನು ಕೊಡುಗೆ ಇಲ್ಲ ಅಂಥವ್ರನ್ನ ಅಧ್ಯಕ್ಷರು ಮಾಡ್ತೀವಿ. ಯಾಕೆ ಸಮಾಲೋಚನೆ ಮಾಡಲಿಲ್ಲ? ಇವತ್ತು ನಾನು ನಮ್ಮ ನಾಯಕರುಗಳಲ್ಲಿ, ನಾನು ನಮ್ಮ ಕೇಂದ್ರ ನಾಯಕರುಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು, ಮಾನ್ಯ ಗೃಹ ಸಚಿವರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು. ಅವ್ರನ್ನ ಭೇಟಿ ಮಾಡ್ತೇನೆ, ಇಲ್ಲಿನ ವಾಸ್ತವತೆಗಳನ್ನ ಎಲ್ಲ ಕೂಡ ಬಿಚ್ಚಿಡ್ತೇನೆ. ಮಾನ್ಯ ಯಡಿಯೂರಪ್ಪನವರೇ ಬೇರೆ, ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಅವ್ರ ವ್ಯಕ್ತಿತ್ವನೇ ಬೇರೆ. ಇವ್ರಿಗೂ ಅವ್ರಿಗೆ ಹೋಲಿಕೆ ಮಾಡಕ್ ಸಾಧ್ಯನೇ ಇಲ್ಲ. ಮಗ ಆಗಿರ್ಬೋದಷ್ಟೇ. ಅವರ ಒಂದು ಆದರ್ಶ ಬೇರೆ, ಅವರ ಒಂದು ವ್ಯಕ್ತಿತ್ವ ಬೇರೆ. ವಿರೋಧದಲ್ಲಿದ್ರು ಅಂತವ್ರನ್ನ ಮಾತಾಡಿ ಅವ್ರ ಜೊತೆಗೆ ಇಟ್ಕೊಳ್ತಾ ಇದ್ರು. ನಿಮಗೆ ಯಾವ ಒಂದು ಗುಣನೂ ಬರಲಿಲ್ಲ. ನಿಮ್ದು ಹಠ, ದ್ವೇಷದ ರಾಜಕಾರಣ. ನಿಮ್ಮ ತಂದೆಯವ್ರ ಜೊತೆಗೂ ನಾವು ಇದೇ ರೀತಿ ಕೆಲಸ ಮಾಡಿದ್ವಿ. ಕೇವಲ ನಾವು ಬಸವರಾಜ ಬೊಮ್ಮಾಯಿ ಅವ್ರ ಜೊತೆ ಚೆನ್ನಾಗಿ ಕೆಲಸ ಮಾಡಿದೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಮೇಲೆ ದ್ವೇಷ. ಯಾವ ವ್ಯಕ್ತಿಯನ್ನ, ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನನ್ನ ಇಡೀ ರಾಜಕೀಯದ ಬದುಕನ್ನೇ ನಾನು ಪಣಕ್ಕಿಟ್ಟು ಬಂದಿರುವಂತ ವ್ಯಕ್ತಿಯನ್ನ ಇವತ್ತು ರಾಜಕೀಯ ಸಮಾಧಿ ಮಾಡಬೇಕು ಅಂತ ಹೊರಟಿದಾರಲ್ಲ ಇವತ್ತಿನ ರಾಜ್ಯಾಧ್ಯಕ್ಷರು ಮಿಸ್ಟರ್ BY ವಿಜಯೇಂದ್ರರವರು. ಇವರು ಧೋರಣೆ ಬಹಳಷ್ಟು ಮುಖಂಡರುಗಳಿಗೆ ಈ ರಾಜ್ಯದಲ್ಲಿ ನೋವನ್ನು ತಂದಿದೆ. ಇವರು ಖಂಡಿತವಾಗಿಯೂ ಕೂಡ ಇವರು ಇದೇ ದಾರಿಯಲ್ಲಿ, ನಮ್ಮ ಕೇಂದ್ರದ ನಾಯಕರು ಇವರಿಗೆ ಏನ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಆದರೆ ಯಾರನ್ನೂ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಗುಣ ಇವರಲ್ಲಿಲ್ಲ. ಇವರು ಈಗಾಗಲೇ ಮುಖ್ಯಮಂತ್ರಿನೂ ಆಗಿದ್ದಾರೆ ಅಥವಾ ಮುಖ್ಯಮಂತ್ರಿಗೆ ಮೇಲಿದ್ದಾರೋ ನನಗೆ ಗೊತ್ತಿಲ್ಲ. ಇವರ ಕಾರ್ಯವೈಖರಿ, ಇವರ ಒಂದು ಅಹಂಕಾರ, ಇವರ ಒಂದು ದರ್ಪ ಇರ್ಬೋದು. ಅವ್ರ ಹತ್ರ ಸಾವಿರಾರು ಕೋಟಿ ಇದೆಯೋ ಏನೋ ಗೊತ್ತಿಲ್ಲ ನನಗೆ. ಆದರೆ ಒಬ್ಬ ರಾಜಕಾರಣಿ, ಒಬ್ಬ ರಾಜ್ಯಾಧ್ಯಕ್ಷ, ಇವತ್ತು ನಾನು MP ಆಗಿದ್ದೇನೆ,
8 ಕ್ಷೇತ್ರಗಳು. ಹಾಗಾಗಿ ಇವತ್ತು ಸೌಜನ್ಯಕ್ಕೆ ಕೂಡ ಅವ್ರು ನನ್ನ ಜೊತೆ ಚರ್ಚೆ ಮಾಡಿಲ್ಲ ಇಲ್ಲಿವರೆಗೂ. ನಾನೇ ಅವರಿಗೆ ಫೋನ್ ಮಾಡಿದ್ದೇನೆ ಕಳೆದ 10 ದಿವಸದಲ್ಲಿ. ಫೋನ್ ರೆಸ್ಪಾಂಡ್ ಮಾಡಲ್ಲ, ಮೆಸೇಜ್ಗೆ ಉತ್ತರ ಕೊಡಲ್ಲ. 2 ಸಲ ಅಪಾಯಿಂಟ್ಮೆಂಟ್ ನಿಗದಿ ಮಾಡಿದ್ರು, ಮತ್ತೆ ಅಪಾಯಿಂಟ್ಮೆಂಟ್ ಮುಂದಕ್ಕೆ ಹಾಕಿದ್ರು. 2-3 ದಿನ ಆದ್ಮೇಲೆ ಸಿಗ್ತೀನಿ. ಮೊನ್ನೆ ನಡ್ಡಾಜಿ ಅವರಿಗೆ ನಾನು ಒಂದು ಮೆಸೇಜ್ ಕಳಿಸಿದ್ರೆ ತಕ್ಷಣ ಅವ್ರು ನನಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ. RSS ಸಂಘಗಳಲ್ಲಿ ನಮಗೆ ಅಪಾಯಿಂಟ್ಮೆಂಟ್ ಕೇಳಿದ್ರೆ ಪಾಪ ಕೊಡ್ತಾರೆ. ಎಂತ ಹಿರಿಯ ಮುಖಂಡರುಗಳು ನಮಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ, ಕೇಳ್ತಾರೆ, ಸಮಾಲೋಚನೆ ಮಾಡ್ಕೊಂಡು ಏನೋ ಒಂದು ತೀರ್ಮಾನ ತಗೊಳ್ತಾರೆ. ಇಲ್ಲಿ ಸಮಾಲೋಚನೆನೇ ಇಲ್ಲ. ಮೊನಾರ್ಕ ನೀವು ಏಕಚಕ್ರಾಧಿಪತ್ಯನ? ನಿಮ್ಮ ಆಸ್ತಿನ ಇದು? ಬಿಜೆಪಿ ನಿಮ್ಮ ಸ್ವಂತ ಆಸ್ತಿನ? ಬನ್ನಿ ಕಟ್ ಬನ್ನಿ ನೋಡೋಣ. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರದಲ್ಲಿ 1 ಸೀಟ್ ಗೆಲ್ಲಿ ನೋಡೋಣ. ಚಾಲೆಂಜ್ ಮಾಡ್ತೀನಿ, 1 ಸೀಟ್ ಗೆಲ್ಲಿ ನೀವು ನೋಡೋಣ. ನಿಮ್ಮ ನಾಯಕತ್ವದಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಿದೆಯಾ ನಿಮಗೆ? 5 ವರ್ಷದಿಂದ ನಮ್ಮನ್ನ ನೀವು ತುಳಿಲಿಕ್ಕೆ ಕೊಟ್ಟಿದ್ದೀರಾ, ನಮ್ಮನ್ನು ಸಮಾಧಿ ಮಾಡಕ್ಕೆ ಕೊಟ್ಟಿದ್ದೀರಾ. ಯಾರು ನನ್ನ ವಿರುದ್ಧ ಹಲವು ಚುನಾವಣೆಗಳಲ್ಲಿ ಇದೆ, ನಿಮ್ಮ ತಂದೆಯನ್ನು ಮುಖ್ಯಮಂತ್ರಿ ಮಾಡುವಂತ ಸಂದರ್ಭದಲ್ಲಿ ಆ ಬೈ ಎಲೆಕ್ಷನ್ ಅಲ್ಲೇ ನನ್ನ ವಿರುದ್ಧ ಮಾಡಿದ್ರು, 23ರಲ್ಲೂ ವಿರುದ್ಧ ಮಾಡಿದ್ರು. ಅಂತವ್ರಿಗೆ ನೀವು ಅಧ್ಯಕ್ಷರಿಗಿರಿ ಕೊಡಿ. ಪಾಪ ನಮ್ಮ ಹಿರಿಯ ಸಂಸದರು ಗೋವಿಂದ್ ಕಾರಜೋಳರು ಅವ್ರ ಜಿಲ್ಲೆಯಲ್ಲಿ ಅವ್ರನ್ನ ಯಾರು ಒಡೆಯಕ್ಕೆ ಹೋಗಿದ್ದಾರೆ ಅಂತವ್ರನ್ನ ಜಿಲ್ಲಾಧ್ಯಕ್ಷನ್ ಮಾಡ್ತೀರಿ. ಯಾವ ಸೀನಿಯರ್ ಲೀಡರ್ಸ್ನು ಕೂಡ ನಿಮ್ಗೆ ಬೇಕಿಲ್ಲ. ನಮ್ಮ ಮುಖಂಡರುಗಳಿಗೆ, ನನ್ನ ಸಹಚರರಿಗೆ ನಾನೇನು ಉತ್ತರ ಕೊಡಬೇಕು? ಇವರೊಬ್ಬ MP ಆಗಿ ಒಂದು ಜಿಲ್ಲಾಧ್ಯಕ್ಷನ್ ಮಾಡ್ಸಕ್ ಆಗಲ್ಲ ಅಂದ್ರೆ ನಾವು ಹೇಗೆ ರಾಜಕಾರಣ ಮಾಡಬೇಕು? ನನ್ನನ್ನು ನಂಬಿ ಯಾರು ಬರ್ತಾರೆ ಬಿಜೆಪಿ ನಾಳೆ ದಿವಸ? ನೀವು ಯಾರ್ಯಾರು ನಂಬ್ಕೊಂಡು ಏನೇನ್ ಮಾಡ್ತಾ ಇದ್ರಿ ಗೊತ್ತಿದೆ ನನಗೆ. ಇವರೆಲ್ಲ ರಿಯಲ್ ಎಸ್ಟೇಟ್ ಅಲ್ಲಿ ನಿಮ್ಗೆ 4 ರೂಪಾಯಿ ದುಡ್ಡು ತಂದು ಕೊಡ್ಬೋದು ಅಷ್ಟೇ. ರಾಜಕಾರಣ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, BJPಯ ರಾಜ್ಯಾಧ್ಯಕ್ಷರ ಬದಲಾವಣೆಗಾಗಿ ಈಗಾಗಲೇ ಒಂದು ಪಡೆ ಸಿದ್ಧವಾಗಿದೆ, ಹೋರಾಟ ಮಾಡ್ತಾ ಇದೆ. ನಿತ್ಯವೂ ಕೂಡ ವಿಜಯೇಂದ್ರ ವಿರುದ್ಧದ ಹೋರಾಟ, ಕಾಂಗ್ರೆಸ್ ವಿರುದ್ಧದ ಹೋರಾಟ ಅಲ್ಲ, ಮತ್ತೊಂದರ ವಿರುದ್ಧದ ಹೋರಾಟ ಅಲ್ಲ, ಅದು ಯತ್ನಾಳ್ ಬಣದ ಹೋರಾಟ. ಇದೀಗ ಜಿಲ್ಲಾಧ್ಯಕ್ಷರ ಬದಲಾವಣೆ ಮಾಡಿದ ನಂತರದಲ್ಲಿ ಅಸಮಾಧಾನದ ಕಿಚ್ಚು BJPಯನ್ನು ಬಲಿ ತೆಗೆದುಕೊಳ್ಳುವ ಮಟ್ಟಕ್ಕೆ ಹೋಗ್ಬಿಡುತ್ತೇನೋ ಅನ್ನುವ ನಿಟ್ಟಿಗೆ ಬಂದು ನಿಂತಿದೆಯಲ್ಲ, ಇದಕ್ಕೆ ಪರಿಹಾರ ಮದ್ದು ಇದೆಯಾ, ಅಥವಾ ಇದು ಬಹಳ ದೊಡ್ಡ BJPಯ ಬಹಳ ದೊಡ್ಡ ಬೇಗುದಿಗೆ ಕಾರಣವಾಗುತ್ತೆ ಅಂತ ಅನಿಸ್ತಾ ಇದೆಯಾ? ದಶರಥ್, ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ಯತ್ನಾಳ್ ಅವರ ಬಣ ಹಾಗೆ ವಿಜಯೇಂದ್ರ ಅವರ ಬಣದ ನಡುವೆ ನಡೀತಾ ಇರುವಂತಹ ತಿಕ್ಕಾಟ ದೆಹಲಿಯಲ್ಲಿರುವಂತಹ ವರಿಷ್ಠರ ಗಮನಕ್ಕೂ ಕೂಡ ಹೋಗಿದೆ. ವರಿಷ್ಠರು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ. ಯಾಕಂದ್ರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾರೆ. ರಾಜ್ಯಾಧ್ಯಕ್ಷರ ಸೂಚನೆಗಳನ್ನ, ಸಲಹೆಗಳನ್ನ ಎಲ್ಲರೂ ಕೂಡ ಪಾಲನೆ ಮಾಡ್ಬೇಕಾಗತ್ತೆ ಪಕ್ಷದ ವೇದಿಕೆಯಲ್ಲಿ ಇದ್ದಾಗ. ಆದ್ರೆ ಇಲ್ಲಿ ಯತ್ನಾಳ್ ಬಣ ಸಂಪೂರ್ಣವಾಗಿ ತಿರುಗಿ ಬಿದ್ದಿದೆ. ವಿಜಯೇಂದ್ರ ಅವರ ವಿರುದ್ಧವಾಗಿ ನಿರಂತರವಾಗಿ ವಾಗ್ದಾಳಿಗಳನ್ನ ಮಾಡ್ತಾ ಇದೆ. ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತೇಳಿ ವರಿಷ್ಠರ ಮಟ್ಟದಲ್ಲೂ ಕೂಡ ಮನವಿಗಳನ್ನ, ಡಿಮ್ಯಾಂಡ್ ಅನ್ನ ಈಗಾಗಲೇ ಇಟ್ಟಿದೆ. ಈ ಯತ್ನಾಳ್ ಬಣದ ಒಂದು ಟೀಮ್ನ ಮನವಿಯ ಮೇರೆಗೆ ಈಗ ಚುನಾವಣೆಯ ಮೂಲಕ ಹೊಸ ಅಧ್ಯಕ್ಷರನ್ನ ನೇಮಕ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಬಿಜೆಪಿ ವರಿಷ್ಠರು ಚಾಲನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರಾಗಿ ಒಪ್ಕೊಳ್ಳೋದಕ್ಕೆ ಬಹುತೇಕರು ಹಿಂದೇಟನ್ನ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಇದರಿಂದ ಬಿಂಬಿತವಾಗ್ತಾ ಇದೆ. ಮತ್ತೊಂದು ಕಡೆ ನಾವು ಗಮನಿಸಬೇಕಾಗತ್ತೆ, ಇವತ್ತು ಇಲ್ಲಿ ಅವರಿಗೆ ಸೈಲೆಂಟ್ ಆಗಿದ್ರು. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸೋತ ನಂತರ ಡಾಕ್ಟರ್ ಸುಧಾಕರ್ ಅವರು ಸಂಪೂರ್ಣವಾಗಿ ತಟಸ್ಥಗೊಂಡಿದ್ರು. ತದನಂತರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ರು ಕೂಡ ಅವರ ಆಕ್ಟಿವಿಸಂ ಇಲ್ಲಿ ಅವರಿಗೆ ಕಾಣಿಸ್ತಾ ಇರಲಿಲ್ಲ. ಆದ್ರೆ ಇದೀಗ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲಿ ಡಾಕ್ಟರ್ ಸುಧಾಕರ್ ಅವರು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ವಿರುದ್ಧ ನೇರ ಈಗ ಸವಾಲನ್ನ ಎತ್ತಿದ್ದಾರೆ. ಅವರ ವಿರುದ್ಧವಾಗಿ ಕೆಂಡವನ್ನ ಕಾರ್ತಾ ಇದ್ದಾರೆ, ತಿರುಗಿ ಬಿದ್ದಿದ್ದಾರೆ. ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡಿ ನೇರವಾಗಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ವಿರುದ್ಧವಾಗಿ ವಾಗ್ದಾಳಿಯನ್ನ ಇವತ್ತು ಮಾಡಿದ್ದಾರೆ, ಸವಾಲನ್ನು ಕೂಡ ಎತ್ತಿದ್ದಾರೆ. ನೀವು ರಾಜ್ಯಾಧ್ಯಕ್ಷರಾಗಿದ್ದೀರಿ, ನಿಮ್ಮ ಕೈಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಎಷ್ಟು ಸೀಟುಗಳನ್ನ ನೀವು ಗೆಲ್ಲಿಸಿ ತಂದಿದ್ದೀರಿ, ಚಿಕ್ಕಬಳ್ಳಾಪುರದಲ್ಲಿ ಬಂದು ನೀವು ಗೆದ್ದು ನೋಡಿ, ನಾನು ಸವಾಲನ್ನ ಹಾಕ್ತೇನೆ ಅನ್ನುವಂಥದ್ದನ್ನ ಇವತ್ತು ಸುಧಾಕರ್ ನೇರವಾಗಿ ಇವತ್ತು ವಿಜಯೇಂದ್ರ ಅವರನ್ನ ಕೆಣಕುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಕಾರಣ, ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರನ್ನಾಗಿ ವಿಜಯೇಂದ್ರ ಅವರು ಸುಧಾಕರ್ ಅವರನ್ನ ಕನ್ವಿನ್ಸ್ ಅವರ ಅಭಿಪ್ರಾಯವನ್ನ ಪಡೆಯದೆ, ಅವರ ಮಾತಿಗೆ ಕಿಮ್ಮತ್ತನ್ನ ಕೊಡದೆ ನೇರವಾಗಿ ಆಯ್ಕೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಸುಧಾಕರ್ ಅವರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸುಮಾರು 13 ಜಿಲ್ಲೆಗಳ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲಿ ರಾಜ್ಯ ಉಸ್ತುವಾರಿಯಾಗಿರುತ್ತ ರಾಧಾ ಮೋಹನ್ ಅಗರ್ವಾಲ್ ಅವರ ಗಮನಕ್ಕೆ ತರದೆ ವಿಜಯೇಂದ್ರ ಅವರು ನೇರವಾಗಿ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ. ಕಾರಣ, ಚುನಾವಣೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯನ್ನ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಆ ಜಿಲ್ಲಾ ಅಧ್ಯಕ್ಷ ತಮಗೆ ಬೇಕಾದಂತ ಜಿಲ್ಲಾ ಅಧ್ಯಕ್ಷರನ್ನ ನೇಮಕ ಮಾಡ್ಕೊಳ್ಳೋದು
ಅವರ ಮೂಲಕ ಮತ್ತೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗುವಂತ ಒಂದು ಕುತಂತ್ರ ವಿಜಯೇಂದ್ರ ಅವರು ಪಾಲನೆ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಎಲ್ಲರನ್ನೂ ಕೂಡ ಬದಿಗಿರಿಸಿ ಇವತ್ತು ಹಿರಿಯ ನಾಯಕರನ್ನು ಕೂಡ ಕಡೆಗಣನೆ ಮಾಡಿ ಅವರು ತಾವೇ ಸರ್ವಾಧಿಕಾರಿ ಅನ್ನುವಂತ ಒಂದು ಧೋರಣೆಯನ್ನ ತಾಳ್ತಾ ಇದ್ದಾರೆ ಅನ್ನುವಂತ ಆಕ್ರೋಶವನ್ನ ನೇರವಾಗಿ ಸುಧಾಕರ್ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ತಮ್ಮ ಸೋಲಿಗೆ ವಿಜಯೇಂದ್ರ ಅವರೇ ಕಾರಣ, ತಮ್ಮ ಹಿಂಬಾಲಕರನ್ನ ಮುಂದೆ ಬಿಟ್ಟು ನನ್ನ ಅಸೆಂಬ್ಲಿ ಚುನಾವಣೆಯಲ್ಲಿ ಸೋಲ್ಸಿದ್ರು, ಕಾರಣ ನಾನು ಬಸವರಾಜ ಬೊಮ್ಮಾಯಿ ಅವರ ಜೊತೆ ಉತ್ತಮ ಬಾಂಧವ್ಯವನ್ನ ಇಟ್ಕೊಂಡಿದ್ದೆ, ಆ ದ್ವೇಷಕ್ಕಾಗಿ ನನ್ನನ್ನು ಸೋಲ್ಸಿದ್ರು ಅನ್ನುವಂತ ಆರೋಪವನ್ನು ಕೂಡ ಇವತ್ತು ಸುಧಾಕರ್ ಅವರು ಮಾಡಿದ್ದಾರೆ. ನೇರವಾಗಿ ವಿಜಯೇಂದ್ರ ಅವರಿಗೆ ಸವಾಲನ್ನ ಎತ್ತಿದ್ದಾರೆ. ಜೊತೆಗೆ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತೇಳಿ ನೇರವಾಗಿ ಇವತ್ತು ವರಿಷ್ಠರ ಮುಂದೆ ಬೇಡಿಕೆಯನ್ನ ಮಾಧ್ಯಮಗಳ ಮುಂದೆ ಇಟ್ಟಿದ್ದಾರೆ ದಶರಥ್. ಸೊ ಇದನ್ನ ಗಮನಿಸಿದಾಗ ಬಿಜೆಪಿಯಲ್ಲಿ ಒಬ್ಬೊಬ್ಬರೇ ನಾಯಕರು ಈಗ ವಿಜಯೇಂದ್ರ ಅವರನ್ನ ತೊರಿತಾ ಇದ್ದಾರೆ. ಮತ್ತೊಂದು ಕಡೆ ಯತ್ನಾಳ್ ಬಣ ಏನಿದೆ ಆ ಬಣಕ್ಕೆ ಸೇರ್ಪಡೆಯಾಗುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಯತ್ನಾಳ್ ಅವರ ಬಣದ ಶಕ್ತಿ ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆಗಳಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಹುತೇಕವಾಗಿ ಹತ್ತಿರವಾದಂತೆ ಕಾಣಿಸ್ತಾ ಇದೆ ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.